ಏ ಅಷ್ಟು ಗೊತ್ತಾಗಲ್ವಾ? ಶಿಟ್, ಸಾರಿ ಸರ್. ಏನು ಮಾಮು ಬೆಳಿಗ್ಗೆ ಎಣ್ಣೆಗಿನ್ನ ಹಾಕೊಂಡು ಬಂದಿದ್ದೀರಾ? ಸರ್ ಅಲ್ಲ, ಇವ್ರು ಹಿಂದೆ ಬರ್ತಾ ಇದ್ದೀನಿ. ಎಷ್ಟು ಸ್ಪೀಡಾಗಿ ಬಂದ್ರೆ ಗೊತ್ತಾ? ನೋಡಿ ಹೆಂಗ್ ಗೊತ್ತವ್ರೆ. ಗಾಡಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದ್ದಲ್ಲ, ಏನೋ ಮಾಡ್ತೀಯಾ? ಏ ಗುರು, ಏನು ಹಿಂಗಾಗೈತೆ? ಇಂಥವ್ರೆಲ್ಲ ಬಿಡ್ಬೇಡ ಗುರು, ಡೈಲಿ ನಡೀತಾ ಇರುತ್ತೆ. ಗಾಡಿ ರೆಡಿ ಆಗುತ್ತೆ, ಬಿಡ್ಬೇಡ್ರಿ ಅಂತ. ನೋಡಿ ಸರ್, ಇದು ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಚಿಕ್ಕಪ್ಪನ ಮಗ, ಅವನು ಸ್ವಂತ ತಮ್ಮ ಎಲ್ಲ ಸೇರ್ಕೊಂಡು ರೆಡಿ ಮಾಡ್ಕೊಡ್ತಾರ. ಏನೋ ಮಾತಾಡ್ತೀಯಾ? ನೋಡ್ ಗುರು, ನಂದು ನಿನ್ ಗಾಡಿ ಆಕ್ಸಿಡೆಂಟ್ ಆಗಿದ್ದು. ಇವರೆಲ್ಲ ಯಾರು? ಓಯ್, ಅವ್ರಿಬ್ರು ಏನ ಮಾಡ್ಕೊಳ್ಳಿ, ಬನ್ನಿ. ಒಳ್ಳೆ ತರ ಬೆಳೆ ಇಲ್ಲ ಬಿಡ್ಬೇಡ ಸರ್. ಬನ್ನಿ ಸರ್, ಪಕ್ಕದಲ್ಲೇ ಗ್ಯಾರೇಜ್ ಇದೆ, ನಾನೇ ರೆಡಿ ಮಾಡ್ಕೊಡ್ತೀನಿ. ಸರಿ ಆಯ್ತು, ಬನ್ನಿ ಹೋಗೋಣ ಬನ್ನಿ. ಸರ್, ಇದು ಸರಿ ಮಾಡೋಕ್ಕೆ ಎಷ್ಟಾಗುತ್ತೆ ಸರ್? 500 ರೂಪಾಯಿ ಬಸ್. ನೋಡಿ ಸರ್, 500 ರೂಪಾಯಿ ಸರಿ ಮಾಡ್ಬೋದು. ಇದು ಅಷ್ಟೊಂದು ಮಾತುಕತೆ ಬೇಕಾಗಿತ್ತಾ ಸರ್? ನೋಡಿ ಸರ್, ಒಂದು 5 ನಿಮಿಷ ತಾಳ್ಮೆಯಿಂದ ಗ್ಯಾರೇಜ್ಗೆ ಹೋದ್ರೆ ಸರಿ ಮಾಡ್ಕೊಡ್ತಾರೆ. ಆಕ್ಸಿಡೆಂಟ್ ಆಗಿರೋ ನನ್ನ ಗಾಡಿ ನಿಮ್ಮ ಗಾಡಿ ಅಲ್ವಾ? ಇವರೆಲ್ಲ ಯಾರು ಸರ್? ಅಕ್ಕ ಅಮ್ಮ ಅಂತ ಅನ್ಕೊಂಬಂದು ಹೆಲ್ಮೆಟಿಂದ ಹೊಡೆಯಕ್ಕೆ ಬರ್ತಾರೆ. ಎಷ್ಟು ಸರಿ ಸರ್ ಇದಲ್ಲ? ಪ್ರತಿನಿತ್ಯ ಈ ಥರ ಆಕ್ಸಿಡೆಂಟ್ಗಳಾಗುತ್ತೆ, ಜಗಳ ಆಡ್ತಾರೆ, ಹೊಡೆಯೋಕ್ಕೆಲ್ಲ ಬರ್ತಾರೆ ಸರ್. ಈ ಥರ ಎಷ್ಟು ಕೇಸ್ಗಳಾಗ್ತದೆ? ಎಷ್ಟು ಸರಿ ಸರ್ ಇದಲ್ಲ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಈ ಬೆಂಗಳೂರಲ್ಲಿ ನೀವು ನಿಮ್ಮ ಗಮ್ಯವನ್ನು ಡೆಸ್ಟಿನೇಷನ್ ತಲುಪಬೇಕಾದ್ರೆ ಎರಡೇ ಮಾರ್ಗ. ಒಂದು ಲೇಟಾಗಿ ತಲುಪ್ಬೋದು, ಇಲ್ಲ ಬೇಗ ತಲುಪ್ಬೋದು. ಕರೆಕ್ಟ್ ಟೈಮ್ ತಲುಪ್ತೀನಿ ಅನ್ನೋದು ಈ ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಸಾಧ್ಯವಿಲ್ಲ. ನೀವು ಆಫೀಸಿಗೆ ಲೇಟ್ ಆಗೋಯ್ತು ಅಂತ ಎರ್ರ ಬಿರ್ರಿ ಗಾಡಿ ಓಡಿಸೋದು, ಸಿಕ್ದವನು ಗುದ್ದೋದು, ಅವನ ಜೊತೆ ಜಗಳ ಆಡೋದು, ಹೊಡೆದಾಡೋದು, ಪ್ರಾಣಕ್ಕೆ ಸಂಚಕಾರ ತಂದ್ಕೊಳ್ಳೋದು, ಇವೆಲ್ಲ ಮಾಡಬೇಡಿ. ನಾನು ಹೇಳ್ತೀನಿ, ನೀವು ಗಾಡಿ ಓಡಿಸೋರು, ಎಸ್ಪೆಷಲಿ 2 ವೀಲರ್ ಓಡಿಸೋರು, ಆದಷ್ಟು ಶಾಂತವಾಗಿರಿ. ಮನೆ ಬೇಗ ಬಿಡಿ, ನಿಧಾನವಾಗಿ ತಲುಪಿ. 5 ನಿಮಿಷ ಲೇಟ್ ಆಗೋದ್ರು ಯಾರು ಗೊತ್ತು ಬೆಂಗಳೂರು ಟ್ರಾಫಿಕ್ ಕತೆ ಅಂತ ನಿಮ್ಮ ಬಾಸಿಂದ ಹಿಡಿದು ಜವಾನವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಸೊ ಬೇಗ ಮನೆ ಬಿಡಿ, ನಿಧಾನವಾಗಿ ತಲುಪಿ. ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮೈಂಡ್ ಕಾಮಾಗಿ ಇಟ್ಕೊಳ್ಳಿ. ನಿಧಾನವಾಗಿ 30ರಲ್ಲಿ ಒಂದು ಸೈಡಲ್ಲಿ ಹೋಗ್ತಾ ಇರಿ, ನಿಧಾನಕ್ಕೆ ಆರಾಮಾಗಿ. ನಿಮ್ಗೇನು ಸಿಗ್ನಲ್ ಫ್ರೀ ಬಿಡಲ್ಲ. ನೀವೇನು ಆ್ಯಂಬುಲೆನ್ಸ್ ಅಲ್ಲ, ಒಂದೇ ಸಮ ಕಿಕ್ಕಿ ಅಂತ ಹಾರ್ನ್ ಮಾಡ್ಕೊಂಡು ಹೋಗ್ತೀರಾ. ಯಾರು ನಿಮಗೆ ದಾರಿ ಬಿಡ್ತಾರೆ? ಎಲ್ಲ ದಾರಿ ಬಿಟ್ಟರೆ ಹೋಗಿ ಮುಂದಿನ ಸಿಗ್ನಲಲ್ಲಿ ನಿಂತಿರ್ತೀರಲ್ಲ. ಆ ಸುಖಕ್ಕೆ ಯಾಕೆ ಅಷ್ಟು ಫಾಸ್ಟಾಗಿ ಓಡಾಡ್ತೀರಾ? ಓಡಾಡಬೇಡಿ. ನಿಮ್ಮ ಪ್ರಾಣನೂ ಮುಖ್ಯ, ಇನ್ನೊಬ್ಬರು ಪ್ರಾಣನೂ ಮುಖ್ಯ. ನಿಮಗೋಸ್ಕರ ಅವ್ರ ಮನೇಲಿ ನಿಮ್ಮ ಸಂಸಾರ ಕಾಯ್ತಿರ್ತಾರೆ, ಅವ್ರಿಗೋಸ್ಕರನೂ ಕಾಯ್ತಿರ್ತಾರೆ. ಅದರಲ್ಲೂ 2 ವೀಲರಲ್ಲಿ ಓಡಾಡೋರು ಬೆಳಗ್ಗೆ ಆಫೀಸ್ಗೆ ಹೋಗಿ ಮನೆ ಬರ್ತಿರಲ್ಲ, ಅದೇ ಒಂದು ಸಾಧನೆ. ಸೊ ನಿಮ್ಮ ಪ್ರಾಣಗಳನ್ನು ಕಾಪಾಡ್ಕೊಳ್ಳಿ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ಗಾಡಿ ನಿಧಾನಕ್ಕೆ ಓಡಿಸಿ, ಹಾರ್ನ್ ಮಾಡಬೇಡಿ. ಒಳ್ಳೆಯದಾಗಲಿ.